ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಸಮಯ ಆಗಿದೆ, 5-10 ನಿಮಿಷನಾಗ ಮುಗಿಸೋಣ. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಶಿವಯೋಗಿ ಶಿವಾಚಾರ್ಯರ ಕೃತಿ. ರೇಣುಕ ಅಗಸ್ತ್ಯರ ಸಂವಾದ. ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರವನ್ನು ಸಂಗ್ರಹಿಸಿದವರು ಸಿದ್ದೇಶ್ವರ ಸ್ವಾಮೀಜಿಯವರು ಮತ್ತು ತಮ್ಮ ಭಾಷೆಯನ್ನು ಕರುಣಿಸಿದ್ದಾರೆ. ಒಂದು ಪೇಪರ್ನೊಳಗೆ ಒಂದು ಸರ್ಕಲ್ ಹಾಕೋರಿ. ಪೇಪರ್ನೊಳಗೆ ಒಂದು ಸರ್ಕಲ್ ಹಾಕೋರಿ. ಆ ಸರ್ಕಲ್ಲಿನ ಹೊಟ್ಟೆಗೆ ಇನ್ನೂ ಒಂದು ಸಣ್ಣ ಸರ್ಕಲ್ ಹಾಕೋರಿ. ದೊಡ್ಡ ಸರ್ಕಲ್ಲಿಗೆ ಏನಂತೀರಿ? ಶುದ್ಧ ಬ್ರಹ್ಮ ಅಂತ ಬರ್ಕೊಳ್ರಿ, ದೊಡ್ಡ ಸರ್ಕಲ್. ಅದ್ರ ಹೊಟ್ಟೆಗ ಇನ್ನೂ ಒಂದು ಸಣ್ಣ ಸರ್ಕಲ್ ಹಾಕಿರಲ್ಲ, ಅದಕ್ಕೆ ಏನಂತ ಬರೀತೀರಿ? ಏನಂತ ಬರೀತೀರಿ? ಪ್ರಕೃತಿ. ಅದ್ರ ಹೊಟ್ಟೆಗ ಪ್ರಕೃತಿ. ಶುದ್ಧ ಬ್ರಹ್ಮ ದೊಡ್ಡದು, ಒಳಗಿರೋದು ಪ್ರಕೃತಿ. ಮೂಲ ಪ್ರಕೃತಿ, ಮಹಾಪ್ರಕೃತಿ, ಏನಾರ ಬರೀರಿ. ಆ ಪ್ರಕೃತಿಲಿಂತ ಗೆರಿ ಕೆಳಗೆ ಎಳ್ಕೊಂಡು 3 ಬಡ್ರಿ ತಕ್ಕಡಿ. ಒನ್ 2 3 ಅದರಿಂದ ಒಂದು ಗೆರಿ ತೆಳಗೆ ಎಡ್ಕೊಂಡು ತಕ್ಕಡಿಗತ್ಲೆ 3 ಭಾಗ ಮಾಡ್ರಿ. ಒಂದು ಸತ್ವ, ಇನ್ನೂ ಒಂದು ರಜ, ಇನ್ನೂ ಒಂದು ತಮ. ಆ ಸತ್ವಗುಣಕ್ಕೆ ಏನಂತಾರ? ಶುದ್ಧ ಸತ್ವಗುಣ ಅಂತಾರ. ಅದ್ರ ಬ್ಯಾಕೆಟ್ನಾಗ ಹಂಗೆ ಬರ್ಕೊಡ್ರಿ. ಶುದ್ಧ ಸತ್ವಗುಣ. ರಜೋಗುಣಕ್ಕೆ ಮಲೀನ ಸತ್ವಗುಣ. ಇದು ತಮ ಏನದ? ತಮೋಗುಣ ಪ್ರಧಾನ ಪ್ರಕೃತಿ ಅಂತಾರೆ. ತಮೋ ಗುಣ ಪ್ರಧಾನ ಪ್ರಕೃತಿ. ಮೂಲ ಪ್ರಕೃತಿ ಬೇರೆ, ತಮೋಗುಣ ಪ್ರಧಾನ ಪ್ರಕೃತಿ ಬೇರೆ. ಸತ್ವಗುಣದ ತೆಳಗೆ ಏನ್ ಮಾಡ್ರಿ? ಮಾಯೆ, ಈಶ್ವರ ಬರೀರಿ. ರಜೋಗುಣ ತೆಳಗೆ ಏನ್ ಮಾಡ್ರಿ? ಅವಿದ್ಯೆ, 84 ಲಕ್ಷ ಜೀವರಾಶಿ ಅಂತ ಬರೀರಿ. ಮತ್ತೆ ತಮೋಗುಣ ಪ್ರಧಾನ ಪ್ರಕೃತಿ ಕೆಳಗೆ ಏನ್ ಬರೀಬೇಕು? ಜಡವಸ್ತು ಪ್ರಪಂಚ. ಸುಖ ದುಃಖಾದಿ ಭೋಗ ಕಾರಣ. ಸುಖ ದುಃಖಾದಿ ಭೋಗ ಕಾರಣ ವಸ್ತು ಈ ಪ್ರಪಂಚ. ಇಷ್ಟು ನೀವು ಸಿದ್ಧಾಂತ ತಿಳ್ಕೊಂಡ್ಮೇಲೆ ಮುಂದ ಸಿದ್ಧಾಂತ ಶಿಖಾಮಣಿಗೆ ಬಂದ ಮೇಲೆ ಏನ್ ಮಾಡ್ಯಾರ? ಇದ್ರಾಗ ಏನು ಹೊಸದಿಲ್ಲ. ಅದು ಸತ್ವಗುಣ ಈಶ್ವರ ಏನದಲ್ಲ, ಅದ್ರ ತೆಳಗೆ ಮತ್ತೆ ಗೆರಿ ಹುಡ್ಕೊಳ್ರಿ 3. 3 ಅಂದ್ರೆ ಸತ್ವದ ತೆಳಗೆ ಏನ್ ಬರೀಬೇಕು? ಪ್ರೇರಕ. ಸತ್ವದ ಕೆಳಗ ಪ್ರೇರಕ ಈಶ್ವರ. ಈಶ್ವರ ಅಂದ್ರೆ ಪ್ರೇರಕ. ಈ ರಜೋಗುಣ ತೆಳಗೆ ಏನ್ ಬರೀತೀರಿ? ಪ್ರೇರಕ ಆದ್ಮೇಲೆ ರಜೋಗುಣ ತೆಳಗೆ ಏನ್ ಬರೀತೀರಿ? ಸತ್ವಗುಣ ತೆಳಗೆ ಪ್ರೇರಕ ಬರದಿರಿ. ರಜೋಗುಣ ತೆಳಗ ಭೋಕ್ತೃ. ಭೋಕ್ತೃ ಅಥವಾ ಭೋಕ್ತ ಬರ್ಲಿಕ್ಕತ್ತೀರ? ಇಲ್ಲ ಏನ್ ಸುಮ್ ಕೂತೀರ? ಮತ್ತೇನು ಹೇಳಲ್ಲ ಆಗಿರಲ್ಲ. ಭೋಕ್ತ ಅಥವಾ ಭೋಕ್ತೃ. ಮತ್ತೆ ಆ ಕಡೆ ಏನ್ ಬರೀತೀರಿ?
ಭೋಜ್ಯ ಅಥವಾ ವಿಷಯ. ಭೋಜ್ಯ ವಿಷಯ. ಮತ್ತೆ ಇಷ್ಟು ಕಲಿಯೋದ್ರಾಗೆ ಮತ್ತೆ ನಿನ್ನೆ ಒಂದು ಪ್ಲೇಟ್ ಚೇಂಜ್ ಮಾಡಿದ್ರು. ಏನ್ ಮಾಡಿದ್ರು? ಪಶುಪತಿ ಪಶು ಪಾಶ ಅಂತ ಕಲ್ಸಿದ್ರು. ಪಶುಪತಿ ಅಂತ ಹೇಳಕ್ ಮತ್ತೆ ಅದ್ರ ಕೆಳಗೆ ಹಂಗೆ ಗೆರೆ ಹೊಡ್ಕೊಳ್ರಿ, ಎಕ್ಸ್ಟೆನ್ಷನ್ ಹಂಗೆ. ಪಶುಪತಿ ಎಲ್ಲಿ ಬರೀತೀರಿ? ಈಶ್ವರ. ಅದ್ರ ಕೆಳಗೆ ಬರೀರಿ ಪ್ರೇರಕ, ಈಶ್ವರ, ಶುದ್ಧ ಸತ್ವಗುಣ ಏನದಲ್ಲ ಅದ್ರ ಕೆಳಗ ಪಶುಪತಿ ಅಂತ ಬರ್ಕೊಡ್ರಿ. ರಜೋಗುಣ ಭೋಕ್ತೃ ಒಳಗೆ ಏನ್ ಬರೀತೀರಿ? ಪಶು 84 ಲಕ್ಷ ಜೀವರಾಶಿಗಳ ಪೈಕಿ ಪಶು ಪ್ರಾಣಿ. ಪಶು. ಮತ್ತದು ಭೋಜ್ಯ ವಿಷಯಕ್ಕೆ ಏನ್ ಬರೀತೀರಿ? ಜಡ ಜಗತ್ತು, ಪಾಶ. ಭೋಗವಸ್ತು ಪಾಶ. ಅದನ್ನ ನೀವು ಭೋಗಿಸ್ಲಕ್ ಬಂದಿರಿ. ಜಗತ್ತಿನೊಳಗ ನೀವು ಮಾಡಿದ ಕರ್ಮದ ಫಲಗಳು ಈ ಜಗತ್ತಿನಾಗ ಸೃಷ್ಟಿಯಾಗ್ಯಾವ, ಅವುಗಳನ್ನ ನೀವು ಭೋಗಿಸ್ಲಕ್ ಬಂದಿರಿ. ಅದೇ ಪಾಶ. ಭೋಜ್ಯ ಏನದಲ್ಲ ಅದ್ರ ಕೆಳಗೆ ಪಾಶ. ಪಶುಪತಿ ಪಶು ಪಾಶ ಗೊತ್ತಾಯ್ತ್ರ? ಪಶುಪತಿ ಅಂದ್ರೆ ಸತ್ವಗುಣ ಉಪಾಧಿ ಆದಾಗ ಪಶುಪತಿ. ಶುದ್ಧ ಬ್ರಹ್ಮನಿಗೆ ಸತ್ವಗುಣ ಉಪಾಧಿ ಆದಾಗ ಆ ಶುದ್ಧ ಬ್ರಹ್ಮ ಪಶುಪತಿ ರೂಪ ತಾತನ ಉಪಾಧಿ ಇದ್ದಾಗ ಅದೇನು ಪ್ರತಿಬಿಂಬ ಅದು ಪಶುಪತಿ. ಈಗ ಕನ್ನಡಿ ಮುಂದೆ ಬಂದತ್ನಾಗ ಶುದ್ಧ ಬ್ರಹ್ಮ ಪ್ರತಿಬಿಂಬ ರೂಪ, ಬಿಂಬರೂಪಿ ಬ್ರಹ್ಮ ಪ್ರತಿಬಿಂಬ ರೂಪ ಆಗ್ತಾನಂತಂದ್ರ ಬಿಂಬರೂಪಿ ಬ್ರಹ್ಮ ಕನ್ನಡಿಯ ಉಪಾಧಿ ಆದಾಗ ಅವನೇನಾತನ? ಪ್ರತಿಬಿಂಬ ಆತನ. ಹಂಗ ಶುದ್ಧ ಬ್ರಹ್ಮ ಈ ಸತ್ವಗುಣದ ಉಪಾಧಿ ಆದಾಗ ಈಶ್ವರ ಆಗ್ತಾನೆ. ಈಶ್ವರ ಅಂದ್ರೆ ಏನು? ಪ್ರತಿಬಿಂಬ ಅದು, ಅಥವಾ ಪ್ರೇರಕ ಆಗ್ತಾನ, ಅಥವಾ ಪಶುಪತಿ ಅನಿಸುತ್ತಾನ. ಇದೆಲ್ಲ ಆತನ ಪ್ರತಿಬಿಂಬ. ಆ ಬಿಂಬರೂಪಿ ಪರಮಾತ್ಮ ಸ್ವತಂತ್ರದನವ. ಇವೆಲ್ಲದರಾಗ ಕಲ್ತಿಲ್ಲ. ಪ್ರತಿಬಿಂಬ ಇವೆಲ್ಲ. ನೆಕ್ಸ್ಟ್ ಆ ಶುದ್ಧ ಬ್ರಹ್ಮನಿಗೆ ರಜೋಗುಣ ಉಪಾಧಿ ಆದಾಗ ತನ್ನೊಳಗಿರುವ ಮೂಲ ಪ್ರಕೃತಿಯ ರಜೋಗುಣ ಉಪಾಧಿಯಾದಾಗ ಶುದ್ಧ ಬ್ರಹ್ಮನಿಗೆ ಅವಾಗೇನಾತನ? ಪಶು ಆತನ. 84 ಲಕ್ಷ ಜೀವರಾಶಿಗಳು ಆ ಶುದ್ಧ ಬ್ರಹ್ಮನ ಪ್ರತಿಬಿಂಬಗಳು. ಯಾವ ಉಪಾಧಿ? ರಜೋಗುಣ ಎನ್ನುವ ಉಪಾಧಿ ಅಥವಾ ಅವಿದ್ಯೆ ಎನ್ನುವ ಉಪಾಧಿಗೆ ಅವ 84 ಲಕ್ಷ ಜೀವರಾಶಿಗಳ ಪ್ರತಿಬಿಂಬ, ಒಬ್ಬನೇ ಬಿಂಬ. ಗೊತ್ತಾಯ್ತ್ರ? ಮುಂದೆ ಆ ಶುದ್ಧ ಬ್ರಹ್ಮನಿಗೆ ತನ್ನೊಳಗಿರುವ ಪ್ರಕೃತಿಯ ತಮೋ ಗುಣ ಉಪಾಧಿಯಾದಾಗ ಆ ಶುದ್ಧ ಬ್ರಹ್ಮ ಏನಾತನ? ಪಾಶ. ಜಡವಸ್ತು ಪ್ರಪಂಚ, ಭೋಗವಸ್ತು ಪ್ರಪಂಚ, ಪಂಚಭೂತಾತ್ಮಕ ಪ್ರಪಂಚ ಆಗ್ತಾನ. ಈಗ ಇದ್ರ ಬಗ್ಗೆ ಚಂದ ತಿಳ್ಕೋಬೇಕು.
ಈಗ ನೀವು ಬಿಂಬರೂಪಿ ಅದಿರಪ್ಪ, ನೀವು ಬಿಂಬರೂಪಿ, ನೀವು ಒಂದೇ ಅದಿರಿ, ಅಖಂಡ ಅದಿರಿ. ಈಗ ನಿಮ್ಮ ಎದುರು ಒಂದು ಕನ್ನಡಿ ಹಿಡಿದ್ರ ಕನ್ನಡಿ ಒಳಗೆ ಏನಾದ್ರಿ? ಪ್ರತಿಬಿಂಬ ಆದ್ರಿ. ಕನ್ನಡಿ ಒಳಗೆ ಪ್ರತಿಬಿಂಬ ಆದ್ರಿ. ಕನ್ನಡಿ ಉಪಾಧಿ ಆಯ್ತು, ನೀವು ಬಿಂಬ. ಕನ್ನಡಿ ಒಳಗಿನ ಪ್ರತಿಬಿಂಬ ಉಪಾಧಿ. ಹಾಂಗ ಕನ್ನಡಿ ಉಪಾಧಿ, ಕನ್ನಡಿ ಒಳಗೆ ಉಂಟಾಗಿದ್ದು ಪ್ರತಿಬಿಂಬ. ಹಾಂಗ ಇಲ್ಲೇನದ? ಬ್ರಹ್ಮ ಅನ್ನವ ಬಿಂಬ ಅದನ. ಅವನ ಹೊಟ್ಟೆಗ ಒಂದು ಪ್ರಕೃತಿ ಅಂತ ಆದ. ಆ ಪ್ರಕೃತಿದು 3 ಗುಣಗಳದವ, ಸತ್ವ ರಜ ತಮ. ಆ ಸತ್ವಗುಣ, ಪ್ರಕೃತಿಯ ಸತ್ವಗುಣ ಆ ಶುದ್ಧ ಬ್ರಹ್ಮನಿಗೆ ಉಪಾಧಿಯಾದಾಗ ಅವ ಈಶ್ವರ, ಪ್ರೇರಕ, ಮಾಯೆ, ಮತ್ತೇನು ಪಶುಪತಿ, ಹಿಂಗೆಲ್ಲ ಆತನ. ಒಂದೊಂದು ಸಿದ್ಧಾಂತದವ್ರು ಒಂದೊಂದು ರೀತಿ ಹೇಳ್ಯಾರ. ನೀವು ಒಂದು ಸಿದ್ಧಾಂತ ಬರಿಬೋದು, ನಿಮ್ದೊಂದು ಹೆಸರು ಕೊಡ್ಬೋದು ಆ ಇದಕ್ಕೆ, ಆ ಮೆಕ್ಯಾನಿಸಮಿಗೆ ನೀವೂ ಒಂದು ಬರಿಬೋದು, ಏನ್ ತೊಂದರೆ ಇಲ್ಲ. ನೆಕ್ಸ್ಟ್ ಅದೇ ಶುದ್ಧ. ಈಗ ನಮ್ಮ ಈಶ್ವರ, ಶುದ್ಧ ಬ್ರಹ್ಮನೇ ಈಶ್ವರ ಆಗ್ಯಾನಂತೀರ, ಏನಂತೀರ? ಹೆಂಗಂತೀರಿ ನೀವು? ಶುದ್ಧ ಬ್ರಹ್ಮನ ಪ್ರತಿಬಿಂಬಕ್ಕ ಈಶ್ವರ ಅನ್ಲಕತ್ತೀರಿ, ಶುದ್ಧ ಬ್ರಹ್ಮನೇ ಈಶ್ವರ ಅಲ್ಲ. ಪ್ರತಿಬಿಂಬನೇ ಬಿಂಬ. ಏನ್ ಹೆಂಗದು? ಶುದ್ಧ ಬ್ರಹ್ಮನ ಪ್ರತಿಬಿಂಬಕ್ಕ ನೀವು ಈಶ್ವರ ಅನ್ಲಕತ್ತೀರಿ, ಪ್ರೇರಕ ಅನ್ಲಕತ್ತೀರಿ, ಮತ್ತೇನಂತೀರಿ? ಪಶುಪತಿ ಅನ್ಲಕತ್ತೀರಿ, ಮಾಯೆ ಅನ್ಲಕತ್ತೀರಿ. ಇಡೀ ವಿಶ್ವದ ನಿಯಾಮಕ ಅವನು. ಪ್ರತಿಬಿಂಬಕ್ಕೆ ಕೊಡ್ಲಕತ್ತೀರಿ ಹೆಸರು ನೀವು, ಶುದ್ಧ ಬ್ರಹ್ಮನಿಗೆ ಅಲ್ಲ. ಈಶ್ವರ, ಶುದ್ಧ ಬ್ರಹ್ಮನೇ ಈಶ್ವರ ಅಲ್ಲ. ಶುದ್ಧ ಬ್ರಹ್ಮನ ಪ್ರತಿಬಿಂಬಕ್ಕೆ ನೀವು ಹೆಸರು ಕೊಡ್ಲಕತ್ತೀರಿ. ಆ ಪ್ರಕೃತಿ ಒಳಗ 3 ರೀತಿ ಕನ್ನಡಿಗಳದಾವ. ಒಂದು ರೀತಿ ಕನ್ನಡ ಸತ್ವಗುಣದ ಕನ್ನಡಿ, ಅದು ಇಡೀ ವಿಶ್ವಕ್ಕೆ ಒಬ್ಬನೇ ಈಶ್ವರ, ಒಬ್ಬನೇ ಪಶುಪತಿ, ಒಬ್ಬನೇ ಪ್ರೇರಕ, ಒಂದೇ ಮಾಯೆ. ನೆಕ್ಸ್ಟ್ ಇನ್ನೇನದ? ಆ ಪ್ರಕೃತಿಯ ಇನ್ನೊಂದು ಕನ್ನಡಿ ಅದ. ಅದು ಹೆಂಗದಂದ್ರೆ ಸೀಳಿದ ಕನ್ನಡಿ ಇದ್ದಂಗದ. ಸೀಳಿದ ಕನ್ನಡಿ 84 ಲಕ್ಷ ತುಕಡಿ ಆಗ್ಯದ ಕನ್ನಡಿ. ಅಂತ ಕನ್ನಡಿ ಶುದ್ಧ ಬ್ರಹ್ಮನಿಗೆ ಉಪಾಧಿ ಆದಾಗ ಏಸು ತುಕಡಿ ಅದಾವ, ಆಸು ತುಕಡಿ ಒಳಗ ಆ ಬ್ರಹ್ಮನ ಪ್ರತಿಬಿಂಬ. ನಿಮ್ಮೊಳಗ ಬ್ರಹ್ಮನ ಪ್ರತಿಬಿಂಬ ಅದ. ಏನು ಬ್ರಹ್ಮನೇ ಅದಾನ? ಬ್ರಹ್ಮನ ಪ್ರತಿಬಿಂಬ ನಿಮ್ಮೊಳಗ. ಬ್ರಹ್ಮನ ಪ್ರತಿಬಿಂಬ ನಿಮ್ಮೊಳಗ ಅದ. ಶುದ್ಧ ಬ್ರಹ್ಮನ ಪ್ರತಿಬಿಂಬ ನಿಮ್ಮೊಳಗ ಅದ. ಉಪಾಧಿ ಯಾವದದ? ರಜೋಗುಣ. 84 ಲಕ್ಷ ತುಕಡಿ ಇರೋಂಥದ್ದು ಕನ್ನಡಿ ಅದ. 84 ಲಕ್ಷ ತುಕಡಿ ಒಳಗೆ 84 ಲಕ್ಷ ಪ್ರತಿಬಿಂಬಗಳದಾವ. ಮೊದಲು ಬಿಂಬ ಪ್ರತಿಬಿಂಬ ಬೇರ್ಪಡಿಸಿ ತಿಳ್ಕೋರಿ. ಆಮೇಲೆ ಅಲ್ಲಿ ಪ್ರತಿಬಿಂಬ ಅನ್ನೋದು ಇಲ್ಲವೇ ಇಲ್ಲ, ಬಿಂಬನೇ ಅದ. ಪ್ರತಿಬಿಂಬ ಅನ್ನೋದು ಸುಳ್ಳು ಮಾಡೋದು ಆಮೇಲೆ, ಅದು ಸೆಕೆಂಡ್ ಸ್ಟೆಪ್. ಈಗ ಸದ್ಯ ನೀವು ತಿಳ್ಕೋಬೇಕಾಗಿದ್ದೇನು, ನಿಮ್ಮೊಳಗ ಕನ್ನಡಿ ಒಳಗೆ ಹೆಂಗ ಸೀಳಿದ ಕನ್ನಡಿ ಇತ್ತು ಅಂತಂದ್ರೆ ಅದು 2 ಪೀಸ್ ಇತ್ತು ಕನ್ನಡಿ ಅಂದ್ರೆ ಅದ್ರಾಗ 2 ಪ್ರತಿಬಿಂಬ ಬರ್ತಾವ. ಅದ್ರಾಗೊಂದು ಇದ್ರಾಗೊಂದು ಕಾಣಿಸ್ತದ.
ನೋಡ್ರಿ ಯಾವಾಗಾರೆ ಸೀಳಿದ ಕನ್ನಡಿ ಇತ್ತಂತ ಹಿಂಗ್ ಮುಖ ನೋಡಿದ್ರಿ ಅಂದ್ರೆ 2 ಪ್ರತಿಬಿಂಬ ಬರ್ತಾವ ಅದ್ರೊಳಗ. ಅದ್ರಂಗ ಇಲ್ಲೇನದ ಶುದ್ಧ ಬ್ರಹ್ಮನ. ಈಗ ನೋಡ್ರಿ ಒಂದು 50 ಕೊಡ 100 ಕೊಡಗಳು ಕೆಳಗಿಟ್ಟು ನೀರು ತುಂಬಿಸಿದ್ರಿ ಅಂದ್ರೆ ಮ್ಯಾಲ ಸೂರ್ಯನ ಪ್ರತಿಬಿಂಬ ಎಲ್ಲ ಕೊಡದಾಗ ಬೀಳ್ತವ. 50 ಕೊಡ ಇದ್ರೆ 50 ಸೂರ್ಯನ ಪ್ರತಿಬಿಂಬ ಇರ್ತಾವ. ಅಲ್ಲಿ ಬಿಂಬ ಒಬ್ಬನೇ, ಬಿಂಬ ಏಕ ಪ್ರತಿಬಿಂಬ ಅನೇಕ. ಎಲ್ಲಿ? ರಜೋಗುಣದ ವಿಷಯದಲ್ಲಿ. ಸತ್ವಗುಣದ ವಿಷಯದಲ್ಲಿ ಬಿಂಬನೂ ಏಕು ಪ್ರತಿಬಿಂಬನೂ ಏಕೆ. ಇಲ್ಲೇನದ? ಬಿಂಬ ಏಕ ಪ್ರತಿಬಿಂಬ ಅನೇಕ. ಹೀಗಾಗಿ ಅನೇಕ ಪ್ರತಿಬಿಂಬಗಳು 84 ಲಕ್ಷ ಪ್ರತಿಬಿಂಬಗಳದಾವ. ಅವೆಲ್ಲ ಏನದ? 84 ಲಕ್ಷ ಜೀವರಾಶಿಗಳು. ಆ ಕನ್ನಡಿ ಹೆಸರು ಅವಿದ್ಯೆ ಅಥವಾ ರಜೋಗುಣ ಅಂತಾರ. ಅದಕ್ಕೆ ಅವಿದ್ಯೆ ಉಪಾಧಿಯಾದಾಗ, ಮಾಯೆ ಉಪಾಧಿಯಾದಾಗ, ಅಥವಾ ರಜೋಗುಣ ಉಪಾಧಿಯಾದಾಗ, ಸತ್ವಗುಣ ಉಪಾಧಿಯಾದಾಗ ಈ ರೀತಿ ಬಳಸ್ಬೇಕು. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂದ್ರ ತಮೋಗುಣ. ಆ ಒಂದು ತನ್ನೊಳಗಿರುವ ಮೂಲ ಪ್ರಕೃತಿಯ ತಮೋಗುಣ ಆ ಶುದ್ಧ ಬ್ರಹ್ಮನಿಗೆ ಉಪಾಧಿಯಾದಾಗ ಅದು ಜಡವಸ್ತು ಪ್ರಪಂಚ, ಪಂಚಭೂತಾತ್ಮಕ ಪ್ರಪಂಚ. ಅದರೊಳಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳದವ. ಅವುಗಳನ್ನು ಭೋಗಿಸುವುದಕ್ಕಂತೆ ಈ ಜೀವಿಗಳು ಬಂದರ. ಹೀಗಾಗಿ ಅದೇನದ? ಭೋಜ್ಯ ವಸ್ತು. ಅದನ್ನು ಭೋಗಿಸುವ 84 ಲಕ್ಷ ಜೀವರಾಶಿಗಳು ಭೋಕ್ತೃಗಳು. ಅವರವರ ಕರ್ಮಗಳ ಫಲಗಳನ್ನು ಅವರವರಿಗೆ ಭೋಗಿಸುವುದಕ್ಕೆ ಪ್ರೇರಣೆ ನೀಡುವವನು ಈಶ್ವರ, ಪ್ರೇರಕ. ಇದು ಆದ್ಮೇಲೆ ಅದ್ರ ಕೆಳಗಿನ ಸ್ಟೆಪ್ನಾಗ ಏನ್ ಮಾಡಿದ್ರು? ನೀ ಪಶು, ಪಶುಪತಿ, ಪಾಶ ಅಂತ ಮಾಡಿದ್ರು. ಅದೇ ಕತಿ. ಮತ್ತ ಈಶ್ವರನಿಗೆ ಪಶುಪತಿ ಅಂದ್ರು. ಮತ್ತೆ ಪಶು ಅಂತಂದ್ರ ಜೀವರುಗಳಿಗೆ 84 ಲಕ್ಷ ಜೀವರುಗಳಿಗೆ ಪಶುಗಳು ಅಂತಂದ್ರು. ಮತ್ತ ಆ ಜಡವಸ್ತು ಪ್ರಪಂಚದೊಳಗಿರುವ ವಿಷಯಗಳು, ಇವ್ರ ಭೋಗಗಳೇನದವ ಅವು ಪಾಶಗಳು ಅಂತಂದ್ರು. ಇಷ್ಟು ತಿಳ್ಕೊಂಡ್ಬಿಟ್ರ ಇಲ್ಲಿ ತನ ಹೇಳಿದ್ದು ಮುಗಿತು. ಏನು ಡೌಟ್ ಅದರ? ಇದ್ರು ಶಬ್ದ ಸಿದ್ಧಾಂತ ಒಂದೇ, ಶಬ್ದಗಳು ಬೇರೆ ಬೇರೆ ಬಳಸ್ಲಕತ್ತಾರ. ಮುಂದಿನ ತಗೊಳಮ್ಮ, ನಾಳೆ ತಗೊಳಮ್ಮ? ಟೈಮ್ ಆಯ್ತು. ನಾಳೆ ಜಲ್ದಿ ಬಂದು ತಗೋತೀವಿ. ಸಾಕಲ್ಲ? ಏನ್ ನಿದ್ದೆ ಬಂತ? ಏನ್ ಇನ್ನೊಂದ್ ಸ್ವಲ್ಪ ಹೇಳ್ಬೇಕಾ? ಏನ್ ಮಾಡೋ? ಸಾಕ್. ಅರ್ಥ ಆದ್ಮೇಲೆ ಹೇಳೋದು ಏನಿತ್ತು? ಓಕೆ.